ಹಲೋ, ನಾನು ಡಾಕ್ಟರ್ ಎಂ ಪಿ ಪಂಡಿತ್. ಈ ಮೂಲಕ ಒಂದು ಆಯುರ್ವೇದದ ಪದ್ಧತಿಯ ಅತಿ ಮುಖ್ಯವಾದ ಕೆಲವೊಂದು ಔಷಧಿಗಳನ್ನು ತಿಳಿಸುತ್ತಾ ಹೋಗುತ್ತೇನೆ. ಈಗ ಮೊದಲನೇದಾಗಿ ಅರಿಶಿಣ, ಟರ್ಮರಿಕ್ ಎಂದು ಇಂಗ್ಲೀಷ್ನಲ್ಲಿ ಕರೀತಾರೆ. ಅರಿಶಿಣದ ಬಗ್ಗೆ ಒಂದು ವಿವರಣೆಯನ್ನು ನೀಡ್ತೇನೆ. ಮುಖ್ಯವಾಗಿ ಈ ಅರಿಶಿಣ ಸಾಮಾನ್ಯ ಎಲ್ಲ ಮನೆಯಲ್ಲೂ ಅಡುಗೆಗೆ ಉಪಯೋಗಿಸುತ್ತಾರೆ. ಈ ಅರಿಶಿಣದ ಪುಡಿಯ ಉಪಯೋಗಗಳು ಮತ್ತು ಅದನ್ನು ತಯಾರಿಸುವ ವಿಧಾನ. ಮನೆಯಲ್ಲಿ ಅರಿಶಿಣ ಕೊಂಬನ್ನು ತಂದು ಅದನ್ನು ಪುಡಿ ಮಾಡಿ ಉಪಯೋಗಿಸುವುದು ಉತ್ತಮ. ಕೃತಕವಾಗಿ ತಯಾರಿಸಿದ ಅರಿಶಿಣ ಪುಡಿಯು ಯಾವುದೇ ರೀತಿಯ ಒಂದು ಗ್ಯಾರಂಟಿಯನ್ನು ಕೊಡಲಾಗುವುದಿಲ್ಲ, ಕೆಲಸ ಮಾಡುವುದಿಲ್ಲ. ಇನ್ನು ಮುಖ್ಯವಾಗಿ ಅರಿಶಿಣ ಪುಡಿಯನ್ನು ತಯಾರಿಸುವ ವಿಧಾನವನ್ನು ಈ ಮೂಲಕ ತಿಳಿಸುತ್ತೆ. ಅಂದರೆ ಔಷಧಿ ಉಪಯುಕ್ತವಾಗಿ ಅರಿಶಿಣ ಕೊಂಬನ್ನು ತೊಳೆದು ಚೆನ್ನಾಗಿ ಮನೆಯಲ್ಲಿ ನೆರಳಲ್ಲಿ, ಅಂದರೆ ಕತ್ತಲೆ ಕೋಣೆಯಲ್ಲಿ ಆಗಲಿ ನೆರಳಲ್ಲಿ ಒಣಗಿಸ್ಬೇಕು. ಅದು ಒಣಗಿದ ನಂತರ ಅದನ್ನು ದೊಡ್ಡ ಚೂರ್ಣವನ್ನಾಗಿ ಸಣ್ಣ ಸಣ್ಣ ತುಂಡಾಗಿ ಮಾಡಿ ನಂತರ ಅದನ್ನು 1 ಅಥವಾ 2 ಚಮಚ ತುಪ್ಪದಲ್ಲಿ ಅದು ಕೆಂಪಗಾಗುವವರೆಗೂ ಹುರಿಯಬೇಕು. ಅದು ಕೆಂಪಗಾದ ನಂತರ ಅದನ್ನು ತೆಗೆದು ಒಣಗಿದ ನಂತರ ಅದನ್ನು ಮಿಕ್ಸಿ ಅಥವಾ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಪುಡಿಯನ್ನು ಮಾಡಿಟ್ಟುಕೊಳ್ಳಬೇಕು. ಈ ಅರಿಶಿಣವು ಈ ಅರಿಶಿಣ ಪುಡಿ ಏನಿದೆಯಲ್ವ, ಇದು ಔಷಧಿಗೆ ಉಪಯುಕ್ತ, ಅದರ ಸೇವನೆಗೆ. ಈ ಅರಿಶಿಣ ಪುಡಿಯಿಂದ ಕಫಗೆ ರೋಗಗಳು, ಅಂದರೆ ಆಸ್ತಮಾ ಆಗಲಿ, ಒಂದು ಕೆಮ್ಮು, ಹಳೆ ಕೆಮ್ಮು, ಅಲರ್ಜಿಕ್ ಕೆಮ್ಮು ಅಂತ ಏನು ಹೇಳ್ತೀವಲ್ವ, ಇದಕ್ಕೆ ಅತಿ ಉತ್ತಮವಾದಂಥ ಒಂದು ಚಿಕಿತ್ಸೆಯನ್ನು ಬಳಸಬಹುದು ಚಿಕಿತ್ಸೆಗಾಗಿ. ಈ ಅರಿಶಿಣ ಕೊಂಬೆಂದು ಇದನ್ನು ತೊಳೆದು ಒಣಗಿಸಿ ಪುಡಿ ಮಾಡಿ ಅಡುಗೆಗೆ ಉಪಯೋಗಿಸುವಂತೆ ಬಳಸಬಹುದು. ಈ ಪುಡಿಯಿಂದ ನಾವು ಪ್ರಮಾಣವನ್ನು ನೋಡಿಕೊಳ್ಳಬೇಕು, ಇಂಪಾರ್ಟೆಂಟ್. ಕಫದ ಅಂಶ ಅಂದರೆ ಇಸ್ನೋಫಿಲ್ ಕೌಂಟ್ ಅಂತೇನು